ಮಧ್ವಾನುಜಾಚಾರ್ಯರು ಒಂದು ಮಾತು ಹೇಳಬೇಕು. ಸನ್ಯಾಸ ಪದ್ಧತಿಯಲ್ಲಿ ಅದ್ಭುತವಾದ ಮಾತು ಗುರುಗಳೇ ಹೇಳ್ತಾರೆ. ಸಾಯೋ ಕಾಲಕ್ಕೆ ಅಪ್ಪ ಅಮ್ಮ ಅಂತ ಕೂಗ್ತಾನೆ ಮನುಷ್ಯ. ಹೇಳ್ತಾರೆ ಕಿಂಗ್ ಕುರುವಾತೆ ಆಹೂತಾವಪಿ. ಏನು ಜೋರಾಗಿ ಕುರುಚಿಕೊಂಡ್ರು, ಯಾರ ಹೆಸರು ಹೇಳಿದ್ರು, ಅಪ್ಪನ ಹೆಸರು ಹೇಳು, ಅಮ್ಮನ ಹೆಸರು ಹೇಳು, ಮಗನ ಹೆಸರು, ಯಾರ ಹೆಸರು ಹೇಳಪ್ಪ, ಹತ್ತಿರ ಬಂದು ಏನು ಮಾಡ್ತಾರೆ, ಸಾಯುವ ವ್ಯಕ್ತಿಯನ್ನು, ಸಣ್ಣ ಕೂಸು, ಪ್ರೇಮದ ಮಗು, ಏನು ಕೊಟ್ಟು ಬೇಕಾದ್ರೂ ಬದುಕಿಸ್ಕೋತೀವಿ ಅಂತೀವಿ. ಆಗ್ತದ ಬದುಕಿಸಿಕೊಳ್ಳಲಿಕ್ಕೆ? ಆಗ್ತದ? 10 ವರ್ಷದ ಕೂಸು, 3 ವರ್ಷದ ಕೂಸು, ನಮ್ಮ ಪ್ರಾಣ ಅಲ್ಲಿದೆ, ಮಗು ಬೇಕು. ಆ ಮಗು ಸತ್ತರೆ ಅದರ ದುಃಖದೊಳಗೆ ಇಡೀ ಜೀವನ ನಾವು ದುಃಖ ಅನುಭವಿಸ್ತೇವೆ. ಅಷ್ಟು ಪ್ರೇಮ ಮಾಡ್ತೇವೆ. ಸಾಯ್ತಾ ಬಿದ್ದಿದೆ, ಹಣ ಇದೆ, ಕಾಸಿದೆ, ಜನ ಇದ್ದಾರೆ, ವೈದ್ಯರಿದ್ದಾರೆ, ಎಲ್ಲವೂ ಇದೆ. ಉಳಿಸ್ಕೊಳ್ಳಿಕ್ಕಾಗುತ್ತೋ? ನಮ್ಮ ಕೈಲಿದೆಯೋ? ಪ್ರೇಮ ಇದೆ, ಐಶ್ವರ್ಯ ಇದೆ, ಅದರ ಸಾಮರ್ಥ್ಯ ಇಲ್ಲ. ಆ ಎಚ್ಚರ ನಮಗೆ ಹೇಗೆ ಸಣ್ಣ ಕೂಸನ್ನು ಕಳ್ಕೊಂಡಾಗ ನಮಗೆ ಬರ್ತದಲ್ಲ, ಸಾಯುವ ಹಾಸಿಗೆಯಲ್ಲಿ ಮಲಗಿದಾಗಲೂ ಆ ಎಚ್ಚರ ಬರಬೇಕು. ಆರೂ ಸಂಗಡ ಬಾಹುರೆ. ಯಾರು ಬರ್ತಾರೆ? ಯಾರು ಬರ್ತಾರೆ? ಯಾರು ಬರ್ತಾರೆ? ಯಾರು ಬರ್ತಾರೆ? ಪ್ರಾಣದೊಲ್ಲಭೆ ತನ್ನ ಏನದು, ಪ್ರಾಣದೊಲ್ಲಭೆ ತನ್ನ ಪ್ರಿಯಕರನ ಕಾಣದೇ ನಿಲ್ಲಲಾರಳು. ಪ್ರಾಣ ಹೋಗಲು ಮುಟ್ಟಲಂಜೋಳು, ಜಾಣೆ ಕರೆದರೆ ಬಾರಳು. ಪುರಂದರದಾಸರ ವಾಕ್ಯ. ಜಾಣೆ ಕರೆದರೆ ಬಾರಳು. ಪ್ರೇಮ ಮಾಡ್ತಾಳೆ, ಅಸಾಧ್ಯ ಪ್ರೇಮ ಮಾಡ್ತಾಳೆ. ಗಂಡ ಅಂದರೆ ಪ್ರಾಣ, ಗಂಡನಿಗಾಗಿ ಎಲ್ಲವನ್ನ ತ್ಯಾಗ ಮಾಡ್ತಾಳೆ. ಪ್ರಾಣ ನನಗಿರಲಿ, ಅದು ಬಿಟ್ಟು ಉಳಿದದ್ದು ಎಲ್ಲರದು. ಪ್ರತಿಯೊಬ್ಬರೂ ಸ್ವಾರ್ಥಿಗಳೇ. ಹೆಂಡತಿಗೆ ಗಂಡ ಸ್ವಾರ್ಥಿ, ಗಂಡ ಹೆಂಡತಿಗೆ ಸ್ವಾರ್ಥಿ. ಯಾರೂ ಅದನ್ನು ಮೀರಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮುಟ್ಟಲಂಜೋಳು, ಹೆಣ ಮುಟ್ಟಿದ್ರೆ ಏನಾಗುತ್ತೋ? ಆಯ್ತಮ್ಮ, ಇಷ್ಟು ಪ್ರೀತಿ ಮಾಡ್ತೀಯಾ, ಬಾ ನನ್ನ ಜೊತೆ.